ಚಂದನ್ ಮಲ್ ಸೇಟ್ ಬಂದ್ರು. ಮುತ್ತಣ್ಣಾಜಿ, ಮುತ್ತಣ್ಣಾಜಿ, ಸೇಠ್ ಜಿ ಬನ್ನಿ ಬನ್ನಿ. ಅರೆ ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ ಸೇಠ್ ಜಿ. ಹಾ ನಮಸ್ಕಾರ ನಮಸ್ಕಾರ. ಕೂತ್ಕೊಳ್ಳಿ ಸೇಠ್ ಜಿ. ನಾವು ಕೂತ್ಕೊಳಕ್ ಬಂದಿಲ್ಲ ಸ್ವಾಮಿ, ವಸೂಲಿಗೆ ಬಂದದ್ದು. 1.5 ಕೋಟಿ ರೊಕ್ಕ ತಕೊಂಡು 1 ವರ್ಷ ಆಯ್ತಾ ಬಂತು, ಅಸಲಿಗೂ ಇಲ್ಲ ಬಡ್ಡಿಗೂ ಇಲ್ಲ. ನೀವು ದೊಡ್ಡ ಮನುಷ್ಯರು ಸ್ವಾಮಿ, ಹಂಗ್ ಮಾಡ್ಬೋದಾ? ಬೇಕೋ ಮುತ್ತಣ್ಣಾಜಿ, ನಿಮ್ ಮನೆ ಆಸ್ತಿನೆಲ್ಲ ಹರಾಜ್ ಹಾಕಿ ನನ್ನ ದುಡ್ಡು ನಾನು ತಗೋಬೇಕು. ಹರಾಜ್ ಹಾಕಿದ್ರೆ ನಿಮ್ ಮಾನ ಮರ್ಯಾದೆ ಹೋಗ್ಬಿಡುತ್ತೆ. ಇವಾಗ ನಾನು ಏನ್ ಮಾಡ್ಬೇಕು? ನೀವು ಮನೇನ ಬಿಟ್ಕೊಟ್ಬಿಟ್ರೆ ಇದನ್ನೆಲ್ಲ ಮಾರಿ ನನ್ನ ಹಣನ ರಿಕವರಿ ಮಾಡ್ಕೊಂಡ್ಬಿಡ್ತೀನಿ. ಮುತ್ತಣ್ಣ ತಗೊಳ್ಳಿ ಸೇಠ್ ಜಿ. ನಮಸ್ಕಾರ. ಯಾಕೆ ಹೇಳ್ತಾ ಇದ್ದೀರಾ? ಸುಖ ಬಂದಾಗ ಸಂತೋಷವಾಗಿ ಅನುಭವಿಸೋ ನಾವು ಕಷ್ಟ ಬಂದಾಗ್ಲೂ ಸಂತೋಷವಾಗಿ ಸ್ವೀಕರಿಸಬೇಕು. ಇಷ್ಟ ದಿನ ಋಣ ಇತ್ತು, ಒಟ್ಟಿಗೆ ಇದ್ವಿ. ಈಗ ಋಣ ಮುಗೀತು, ಬೇರೆ ಆಗ್ತಿದ್ವಿ ಅಷ್ಟೇ. ರಮಣ, ತಗೊಳ್ಳಿ. ತಗೊಳ್ಳಿ. ಇದನ್ನ ನೀವು ಹಂಚ್ಕೊಂಡು ನಿಮ್ ದಾರಿ ನೋಡ್ಕೊಳ್ಳಿ. ಬಂದೆ. ಯಾರು? ಅನ್ಪೂರ್ಣ, ಅಣ್ಣ. ಚೆನ್ನಾಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಿ. ನೀನ್ ಯಾಕಣ್ಣ ಇಷ್ಟೊಂದ್ ಸ್ವರ್ಗ ಹೋಗಿದ್ಯಾ? ಏನಿಲ್ವಲ್ಲ, ತುಂಬಾ ದಿನ ಆಯ್ತಲ್ಲ ನೋಡಿ. ಇಲ್ಲ, ನೀನ್ ತುಂಬಾ ಸ್ವರ್ಗ ಹೋಗಿದ್ಯಾ. ಏನಮ್ಮ ನೀನು ಮನೆಗ್ ಬಂದವ್ರನ್ನ ಹೊರಗಡೆ ನಿಲ್ಸ್ ಮಾತಾಡ್ಸಿದ್ಯಲ್ಲ, ಒಳಗ್ ಕರ್ಕೊಂಡೋಗು. ಬನ್ನಿ ಮುತ್ತಣ್ಣ. ನಡೀರಿ, ಬಾ ಅಣ್ಣ, ಬನ್ನಿ. ಬಾ ಕೂತ್ಕೋ. 1 ನಿಮಿಷ ಬಂದೆ. ಆಯ್ತಮ್ಮ. ಕೂತ್ಕೊಳ್ಳಿ. ಚೆನ್ನಾಗಿದ್ದೀರತ್ತೆ? ಹೂನಪ್ಪ, ಚೆನ್ನಾಗಿದ್ದೀವಿ. ನಿಮ್ ತಂಗಿ ಕಾಲ್ಗುಣ ತುಂಬಾ ಚೆನ್ನಾಗಿದೆ. ಹೊಸ್ತ್ರಲ್ಲಿ ಹೊಂದ್ಕೊಳಕ್ಕೆ ಅವಳಿಗೆ ಸ್ವಲ್ಪ ಕಷ್ಟ ಆಯ್ತು. ಈಗ ಅವಳನ್ನ ಬಿಟ್ಟು ನಾವಿಲ್ಲ, ನಮ್ಮನ್ ಬಿಟ್ಟು ಅವಳಿಲ್ಲ. ಈಗ ಅವಳು ನಮ್ ಸೊಸೆ ಅಷ್ಟೇ ಅಲ್ಲ, ಮಗಳು ಕೂಡ. ಅವಳ ಹೆತ್ತೋರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವಳ ಹಾಲುಂಡತವರು ತಣ್ಣಗಿರ್ಲಿ. ನನ್ ತಂದೆ ತಾಯಿ ಏನಾದ್ರು ಬದುಕಿದ್ರೆ ಈ ಮಾತ್ ಕೇಳಿ ಎಷ್ಟು ಸಂತೋಷ ಪಡ್ತಿದ್ರು ಏನೋ. ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ನನ್ ತಂಗಿ ಇಂಥ ಕೀರ್ತಿ ತಂದಿದ್ದಾಳೆ ಅಂದ್ರೆ ತುಂಬಾ ಸಂತೋಷ ಆಗುತ್ತೆ. ಅಣ್ಣ, ಬೇಗ ಅಡ್ಗೆ ಮಾಡ್ಬಿಡ್ತೀನಿ. ಬೇಡಮ್ಮ, ನನಗ್ ಬೇರೇನೋ ಕೆಲಸ ಇದೆ, ನಾ ಹೊರಡ್ತಾ ಇದ್ದೀನಿ. ಅದೆಲ್ಲ ನಂಗೆ ಗೊತ್ತಿಲ್ಲ. ನೀನ್ ನಮ್ ಜೊತೆ 4 ದಿನ ಇರ್ಲೇಬೇಕು. ನನ್ ಕೈ ಅಡ್ಗೆ ನೀನ್ ತಿನ್ಲೇಬೇಕು. ಅನ್ಪೂರ್ಣ, ನನ್ ಮಾತ್ ಅದೆಲ್ಲ ಇಲ್ಲ. ಅನ್ನಪೂರ್ಣ ಹೇಳ್ದಾಗ ನೀವು ಕೇಳಲೇಬೇಕು. ಅದು ಪಾವ ಯಾವಾಗ ಬಂದ್ರೆ? ನೋಡ, ಈಗ ತಾನೇ ಬಂದಿದ್ದಾರೆ, ಈಗ್ಲೇ ಹೊರಡ್ಬೇಕಂತೆ. ಏನ್ ಬಾವ, ನಮ್ ಜೊತೆ 4 ದಿನ ಇರಬಾರ್ದಾ? ಅದು ಹಾಗಲ್ಲ, ನಾನ್ ಇವತ್ತೇ ಮುಂಬೈಗೆ ಹೋಗ್ಬೇಕು, ಕೆಲ್ಸ ಇದೆ. ನಿಮ್ಮನ್ನ ನೋಡ್ಬೇಕನ್ಸ್ತು, ಅದಕ್ಕೆ ಬಂದೆ. ಮುಂದಿನ ಸಲ ಬಂದಾಗ ಖಂಡಿತ ಇರ್ತೀನಿ. ಸರಿ ಬಾವ, ಬರ್ತೀನಮ್ಮ, ಬೇಜಾರ್ ಮಾಡ್ಕೋಬೇಡ. ಅಣ್ಣ, ನಮ್ಮ ಅತ್ತೆ ಮಾವನ್ಗೆ ನನ್ ಕಂಡ್ರೆ ಪ್ರಾಣ. ನನ್ ಗಂಡ ನಾನು 1 ನಿಮಿಷನೂ ಬಿಟ್ಟಿರಲ್ಲ ಅಂತಾರೆ. ಹಾಸ್ಪಿಟ್ಲಿಗೆ ಹೋದ್ರೆ ದಿನಕ್ಕೆ 10 ಸಲ ಫೋನ್ ಮಾಡ್ತಾರೆ. ನಮ್ಮ ಅತ್ತೆ ಮಾವ 2 ದಿನ ನೆಂಟ್ರ ಮನೆಗೆ ಹೋಗಿ ಇಷ್ಟ ಪಡೋಲ್ಲ. ಅಣ್ಣ, ನಿಜವಾಗ್ಲೂ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ. ಯಾಕಣ್ಣ ಕಣ್ಣೀರು? ಯಾಕೂ ಇಲ್ಲಮ್ಮ, ನನ್ ತಂಗಿ ಸಂಭ್ರಮನ ನೋಡಿ ಸಂತೋಷಕ್ಕೆ. ಅಣ್ಣ, ನಿಂಗೆ ಇನ್ನೊಂದ್ ಸಿಹಿ ಸುದ್ದಿ. ಏನಮ್ಮ? ನಾನು ತಾಯಿ ಆಗ್ತಾ ಇದ್ದೀನಿ.
ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಮುತ್ತಣ್ಣ, ಹ? ಈಗ ನೀನ್ ಮಾವ ಆಗ್ತಾ ಇದ್ಯಾ? ಹೌದು ರಮಣ, ಹೌದು. ತಂಗಿ ತಾಯಿಯಾಗೋ ವಿಷಯನ ಊರ್ ಜನರ ಹತ್ರ ಹಂಚ್ಕೋಬೇಕು. ಚೊಚ್ಚಲ ಹೆರಿಗೆ ತವ್ರ ಮನೇಲೆ ಹಾಕ್ಬೇಕು. ತೊಟ್ಲು ಕಟ್ಟಿ ಅದ್ದೂರಿಯಾಗಿ ನಾಮಕರಣ ಮಾಡಿ ಊರ್ ಜನರಿಗೆಲ್ಲ ಊಟ ಹಾಕ್ಸಿ ಎಲ್ರಿಗೂ ದಾನ ಧರ್ಮ. ಅದು ಸಾಧ್ಯ ಇಲ್ಲ ಅಣ್ಣ. ಯಾಕಮ್ಮ ಸಾಧ್ಯ ಅಲ್ಲ? ಅವರು ಒಂದ್ ಕ್ಷಣನೂ ಬಿಟ್ಟಿರೋಲ್ಲ ಅಂತಾರೆ. ಸದಾ ಅವ್ರ ಕಣ್ಮುಂದೆನೆ ಇರ್ಬೇಕು, ಚೆಕಪ್ ಮಾಡ್ಸ್ಕೊತಾನೆ ಇರ್ಬೇಕು, ನನ್ಗೊಂದ್ ಸ್ವಲ್ಪ ಕೂಡ ತೊಂದರೆ ಆಗ್ಬಾರ್ದು. ಸೀಮಂತ, ಡೆಲಿವರಿ ಎಲ್ಲ ಇಲ್ಲೇ ಆಗ್ಬೇಕು. ನೀನ್ ತವ್ರ ಮನೆಗ್ ಹೋಗೋದು ಬೇಡ ಅಂತ ಹೇಳ್ತಿದ್ದಾರೆ. ನಿಮ್ ಅಣ್ಣನೇ ಇಲ್ಲಿ ಕರ್ಸು ಅಂದ್ರು. ಅಣ್ಣ, ನನ್ಗೊಂದೇ ಒಂದ್ ಬೈಕೆ ಅಣ್ಣ. ಏನಮ್ಮ ಅದು? ನನಗೆ ನಿನ್ ಕೈಯಾರೆ ಒಂದ್ ಸೀರೆ ತಂದ್ಕೊಡ್ತೀಯ ಅಣ್ಣ? ತವ್ರ ಮನೆ ಸೀರೆ ಉಟ್ಕೊಂಡು ಬಳೆ ತೊಟ್ಕೊಂಡು ನಿನ್ ಹತ್ರ ಆಶೀರ್ವಾದ ತಗೋಬೇಕು ಅಂತ ಆಸೆ ಆಗ್ತಾ ಇದೆ. ಆಗ್ಲಮ್ಮ. ರಮಣ, ನಾನಿದವರೆಗೂ ಯಾರಿಗೂ ಏನೇ ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಇವತ್ತು ನನ್ನ ತಂಗಿ ಒಂದ್ ಸಣ್ಣ ಬಯಕೆ, ಬಸರಿ ಅಣ್ಣನ ಬಯಕೆನ್ ಪೂರೈಸಕ್ಕೂ ಶಕ್ತಿ ಇಲ್ದರ ಮಾಡ್ಬಿಟ್ಟ ದೇವ್ರು. ನಾನು ಏನ್ ಮಾಡ್ಲಿ? ರಮಣ, ಇದನ್ ಮಾರಿ ಸೀರೆ ಬಳೆ ತಗೊಂಬನೆ. ಇದನ್ ಮಾರೋದಾ? ಇವತ್ತೇ ನಿನ್ನ ಸೊಂಟ ಕಟ್ಕೋ, ಇದರಿಂದ ನಿನಗೆ ತುಂಬಾ ಒಳ್ಳೇದಾಗತ್ತೆ. ಆದ್ರೆ ಒಂದ್ ಮಾತು, ಯಾವುದೇ ಕಾರಣಕ್ಕೂ ಇದನ್ನ ಕಳಿಬಾರ್ದು. ತಗೋ. ಇದು ಸಿಕ್ಕಿದ ದಿವ್ಸ ಆ ಶಾಸ್ತ್ರಿಗಳು ಹೇಳ್ದಾಗೆ ನಿನ್ನ ಅದೃಷ್ಟನೇ ಬದಲಾಯ್ತು. ಆವತ್ತಿನಿಂದ ನೀನ್ ಮುಟ್ಟಿದ್ದೆಲ್ಲ ಚಿನ್ನನೇ ಆಗ್ತಾ ಬಂತು. ಈಗ ಇದನ್ನ ಮಾರಿಬಿಟ್ರೆ ಇನ್ನೇನ್ ಕಷ್ಟ ಬರುತ್ತೋ ಅಂತ ನನಗ್ ಭಯ ಆಗ್ತಾ ಇದೆ. ರಮಣ, ಅದೃಷ್ಟ ದುರದೃಷ್ಟ ಅಲ್ಲ, ನಮ್ ಭ್ರಮೆ. ನಮ್ ಹಣೆಲ್ ಏನ್ ಬರ್ದಿದ್ಯೋ ಅದ್ ನಡೆದೇ ನಡೆಯುತ್ತೆ. ನಾವು ಕಷ್ಟನೇ ಅನುಭವಿಸ್ಬೇಕು ಅಂತಿದ್ರೆ ಅದನ್ನ ತಪ್ಸೋಕೆ ಯಾರ ಕೈಯಿಂದನೂ ಸಾಧ್ಯ ಅಲ್ಲ. ನನ್ ತಂಗಿ ಬಾಯ್ಕೆ ಮುಂದೆ ಇದೇನ್ ದೊಡ್ಡದಲ್ಲ. ಹೋಗ್ಬಾ ರಮಣ, ಹೋಗ್ಬಾ. ನೀ ಇಲ್ಲೇ ಇರು, ಬೆನ್ನೋಗ್ ಬಂದ್ಬಿಡ್ತೀನಿ. ಅಣ್ಣನ ತೋಳಲಿ ಅಮ್ಮನ ಸುಖವಿದೆ, ಅಣ್ಣನ ಕಣ್ಣಲಿ ಅಪ್ಪನ ಕನಸಿದೆ. ಹತ್ತಿರ ಇದ್ದರು ದೂರವೇ ಹೋದರು, ತವರಿನ ಕೂಗಲಿ ಒಂದು ಮೂಗಲಾಲಿದೆ. ಒಂದೇ ಬಳ್ಳಿ ಹೂಗಳ ತೋಟವಾದ ಈ ಮನೆ ಸ್ವರ್ಗವೇ ಸರಿ. ಅಣ್ಣ ನಮ್ಮ ಪುಣ್ಯದ ಸಿರಿ. ಸೌಂದರ್ಯ, ಮುತ್ತಿನಂತ ಮಗು ಎತ್ತು 100 ವರ್ಷ ಸುಖವಾಗಿರಮ್ಮ. ನಿನ್ನಂತ ಅಣ್ಣನ್ ಪಡೆಯೋಕೆ ನಾನ್ ಪುಣ್ಯ ಮಾಡಿದ್ದೀನಣ್ಣ. ಅಲ್ಲ ಮುತ್ತಣ್ಣ, ಎರಡೂ ತಂಗಿಯರ ಮನೆಯಾಗೆ ಇನ್ನಿಲ್ದಂಗೆ ಇದ್ದೋಗಿ ಅಂತ ಒತ್ತಾಯ ಮಾಡಿದ್ರು. ಒಂದ್ 8 ದಿವಸ ಕಳ್ಕೊಂಡ್ ಬರ್ಬೋದಿತ್ತು. ನನಗೂ ಅವ್ರ ಜೊತೆ ಇರ್ಬೇಕು ಅಂತ ಆಸೆ ಇತ್ತು ರಮಣ. ಸರಿ, ಮತ್ತೆ ಯಾಕೆ ಬಂದ್ಬಿಟ್ಟೆ? ನನ್ ತಂಗಿ ಆಸೆ ಪಟ್ಟು ಇನ್ನೇನಾದ್ರು ಕೇಳ್ಬಿಟ್ರೆ ನಾನು ಎಲ್ಲಿಂದ ತಂದ್ಕೊಡ್ಲಿ ರಮಣ? ಮುಂದೇನ್ ಮಾಡೋದು? ಏನ್ ಮಾಡೋದು ಅಂದ್ರೆ ಕೆಲ್ಸ ಮಾಡೋದು. ಏನ್ ಕೆಲ್ಸ? ಕೂಲಿ ಕೆಲ್ಸ. ಕೂಲಿ ಕೆಲ್ಸ ನೀ ಮಾಡೋದಾ? ಯಾಕೆ ಮಾಡ್ಬಾರ್ದು ರಮಣ? ಮೈಯಲ್ಲಿ ಬಲ ಇದೆ, ಮನಸ್ಸಲ್ಲಿ ಛಲ ಇದೆ. ದೇವ್ರು ಕೇಳಕ್ಕೂ ಮುಂಚೆನೆ ಎಲ್ಲ ಕೊಟ್ಟು ನನ್ನ ಸೋಂಬೇರಿ ಮಾಡ್ಬಿಟ್ಟಿದ್ದಾನೆ. ಈಗ ಕೆಲ್ಸ ಮಾಡ್ಲಿ ಅನ್ನೋದಕ್ಕೋಸ್ಕರನೇ ನಮ್ಮನ್ನ ಈ ಸ್ಥಿತಿಗೆ ತಂದಿದ್ದಾನೆ. ಮುತ್ತಣ್ಣ, ಕೊಡು ಕೂತ್ಕೋ. ಮುತ್ತಣ್ಣ ಇಲ್ಲೇ ಯಾಕೆ?
ಮುತ್ತಣ್ಣ ಅವ್ರಿಗೆ ನಮಸ್ಕಾರ. ಚಿತ್ರಾನ್ನ ಚೆನ್ನಾಗಿದೆಯೇ? ಯಾಕೆ ಸ್ವಾಮಿ ಹಾಗೆ ನೋಡ್ತಿದ್ದೀರಾ? ನಾನು ಯಾರು ಅಂತ ಗುರ್ಸಿಗ್ಲಿಲ್ವಾ? ನಿಮ್ಮೂರ್ ಪೋಸ್ಟ್ ಮ್ಯಾನು? ಈ ಕೈಲಿ ನಾವು ಕೊಟ್ರೆ ಆ ಕೈಲಿ ದೇವ್ರು ಕೊಡ್ತಾನೆ ಅಂತ ಹೇಳಿ ಕೇಳ್ದವ್ರಿಗೆಲ್ಲ ಎತ್ತೆತ್ ಕೊಟ್ಬಿಟ್ರಲ್ಲ, ಈಗ ಬರ್ಗಯ್ಯಾದ್ರಿ. ಈಗ ಹೇಳಿ ಸ್ವಾಮಿ, ದೇವ್ರು ಎಲ್ಲಿದ್ದಾನೆ? ಅಯ್ಯೋ ದಡ್ಡ, ನಮ್ಗೆ ದೇವ್ರೊಬ್ನೇ, ಆದ್ರೆ ದೇವ್ರಿಗೆ ನಮ್ಮಂತವ್ರು ಕೋಟ್ಯಾಂತರ ಜನ. ಅವ್ನ್ ನಾನೊಬ್ಬನ್ನೇ ವಿಚಾರಿಸ್ತಾ ಕೂತ್ಕೊಂಡ್ರೆ ಬೇರೆಯವ್ರನ್ನೆಲ್ಲ ವಿಚಾರಿಸೋದ್ ಯಾರು? ಅದಕ್ಕೆ ಅವ್ರನ್ನೆಲ್ಲ ವಿಚಾರಿಸ್ಕೊಂಡು ನಮ್ಮ ಹತ್ರ ಬರೋವರೆಗೂ ನಮ್ ಕೆಲ್ಸನ ನಾವು ಅಚ್ಚುಕಟ್ಟಾಗಿ ಮಾಡ್ಬೇಕು. ಅದಕ್ಕೆ ನಾವು ಚಿತ್ರಾನ್ನ ತಿನ್ಬೇಕಾಗುತ್ತೆ, ಉಪವಾಸನ ಇರ್ಬೇಕಾಗುತ್ತೆ. ಅಮ್ಮ, ಈ ಪೋಸ್ಟ್ ಮ್ಯಾನ್ಗೂ ಒಂದ್ ಚಿತ್ರಾನ್ನ ಕೊಡಮ್ಮ. ಆಯ್ತಪ್ಪ. ಕೂಲಿ ಮಾಡ್ತಿದ್ರು ದಾನನ. ತಾವು ದೊಡ್ಡವರು ಸ್ವಾಮಿ, ನಿಮಗ್ ಬುದ್ಧಿಯೊಳ ಯೋಗ್ಯತೆ ನನಗಿಲ್ಲ. ತಗೊಳ್ಳಿ, ತಿನ್ನು.